ಅಂತ ಮಾರ್ಕೆಟ್ ಬೇಕಾಯಿತು ವಿದೇಶಗಳಿಗೆ, ಅದರಲ್ಲೂ ಅಮೇರಿಕಾ, ಯುರೋಪ್ ಖಂಡದ ದೇಶಗಳಿಗೆ ಮಾರ್ಕೆಟ್ ಬೇಕಾಯಿತು. ನಾವು ಇನ್ವೆಸ್ಟ್ ಮಾಡ್ತೀವಿ ನಿಮ್ಮಲ್ಲಿ, ನಾವು ಇನ್ವೆಸ್ಟ್ ಮಾಡ್ತೀವಿ, ನೀವು ಉದ್ಯೋಗ ಶುರು ಮಾಡಿ, ನಮ್ಮೆಲ್ಲ ಟೆಕ್ನಿಕಲ್ ಕೊಡ್ತೀವಿ, ಟೆಕ್ನಾಲಜಿ ಕೊಡ್ತೀವಿ, ಮತ್ತೇನು ಕೊಡ್ತೀವಿ, ನೀನು ಕೊಡ್ತೀವಿ ಅಂತ ಹೇಳಿ ಓಪನ್ ಮಾರ್ಕೆಟ್ ಮಾಡಿಸಿ. ಈಗ ಯಾರೂ ಬರಾಗ್ತಾ ಇಲ್ಲ, ದುಡ್ಡು ಹಾಕೋಕ್ಕೆ ಬರಾಗ್ತಾ ಇಲ್ಲ. ಯಾಕೆಂದ್ರೆ ಖರ್ಚು ಅಷ್ಟು ಬರ್ತದೆ, ಉಳಿತಾಯ ಅಷ್ಟು ಕಷ್ಟ. ಹೀಗೆಲ್ಲ ಅನಿಸೋದು ಪ್ರೈವೇಟ್ದವ್ರಿಗೆ. ಅದಕ್ಕೆ ಅದು ಈಗ ಯಾವೂ ಇಲ್ಲ. ನಮ್ಮ 32 PSUಗಳನ್ನು ನಮ್ಮ ಮೋದಿ ಸಾಹೇಬರು ಕೊಟ್ಟು ಕೈ ತೊಗೊಂಡ್ಬಿಟ್ಟಿದ್ದಾರೆ. ಇವತ್ತು ಉದ್ಯೋಗ ಇಲ್ಲ. ಅದಕ್ಕಾಗಿ ಇವತ್ತು ದೊಡ್ಡ ಚಿಂತೆ ಶುರುವಾಗಿದೆ. ಉದ್ಯೋಗ ಕೊಡಲಾರದಂತಹ ಸ್ಥಿತಿಯೊಳಗೆ ಗ್ಯಾರಂಟಿ ಒಂದು ಅವ್ರಿಗೆ ಆಸ್ತಿ ಜನಕ್ಕೆ. ಅದಕ್ಕೆ ಇವತ್ತು ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟದ. ಮುಂಬರುವ ಈ ಗ್ರಾಮ, ತಾಲೂಕು, ಜಿಲ್ಲಾ ಪಂಚಾಯತಿಗಳು, ಗ್ರೇಟ್ ಬೆಂಗಳೂರು ಆಗಿರ್ಬೋದು, ಮತ್ತು ಇವತ್ತು ನಮ್ಮ ಮುನ್ಸಿಪಾಲ್ಟಿಗಳಾಗಿರ್ಬೋದು, ಪಟ್ಟಣ ಪಂಚಾಯತಿಗಳಾಗಿರ್ಬೋದು, ಅಥವಾ ನಗರಸಭೆಗಳಾಗಿರ್ಬೋದು, ಅಲ್ಲೆಲ್ಲ ಇಲೆಕ್ಷನ್ಗಳಲ್ಲೇ ಸಹಜವಾಗಿ ಜನಕ್ಕೆ ಇವೆಲ್ಲ ಪ್ರಭಾವ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇಂಥ ಸಂದರ್ಭದಲ್ಲ ನಾನು ಸಿ ಎಮ್ ಇವು ಇಲ್ಲೋದು ಇಲ್ಲಂತಲ್ಲ ಕಾಂಗ್ರೆಸ್ನಲ್ಲ. ಆದ್ರೆ ಅದು ಏನದು ಪಾರ್ಟಿ ಒಳಗದ, ಹೈಕಮಾಂಡ್ ಹೇಳೋದಕ್ಕೆ ಅದು ದೊಡ್ಡ ಪಾರ್ಟಿ ಒಳಗದ. ಬಟ್ JDS BJP ಅಲ್ಲ, BJP JDS ಅಲ್ಲ. JDS ಇದ್ದವ್ರು ಯಾವ ಬೇಕಾದ್ರೆ ನಮ್ಮ ಬ್ಯಾಡಪ್ಪ ದೋಸ್ತ ಬಿಟ್ಟು ಹೋಗ್ಬೋದು, BJPಗೆ ಬಿಟ್ಟು ಹೋಗ್ಬೋದು. ಯಾಕಂದ್ರೆ ಒಂದೇ ಪಾರ್ಟಿ ಅವರಲ್ಲ, ತಾವು ಬಿದ್ದು ಹೋಗ್ಬಿಡ್ಬೋದು. ಅದು ಇಲ್ಲಿ ಹಂಗಿಲ್ಲ, ಕಾಂಗ್ರೆಸ್ನಾಗಿರ್ತಾರೆ, ಒಬ್ಬರು ತೊಂದರೆ ಮಾಡ್ಕೊಂಡು ಹೋಗಲೇಬೇಕಾಗಿದೆ. ಈ ಎಲ್ಲ ಸಿಚುವೇಶನ್ದೊಳಗೆ ಸಂದರ್ಭದಲ್ಲೇ ನಾವು ಇಲ್ಲಿ ವಿಚಾರ ಮಾಡುವಂಥದ್ದು ಏನಪ್ಪ ಅಂದರೆ ಸಮನ್ವಯ ಸಮಿತಿ ಸಾಧ್ಯ ಆಗ್ತದನ. JDS ಮತ್ತು BJP ಒಂದಾಗಿ ಒಬ್ಬ ಕ್ಯಾಂಡಿಡೇಟ್ ಯಾರೂ ಆಗಲಿ, ವಿಜೇಂದ್ರರಾಗಲಿ, HDK ಆಗಲಿ, ಒಬ್ಬರನ್ನ